ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ LBAಯಲ್ಲಿ ನಮ್ಮ ಬ್ರಿಡ್ಜ್ ಕೋರ್ಸ್ ಮಾರ್ಕ್ಸನ್ನು ಹೇಗೆ ಹಾಕೋದನ್ನು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ LBA ಲಾಗಿನ್ ಆಗ್ತೀವಿ, ಅದಷ್ಟು ಕೂಡ ನಿಮಗೆ ಗೊತ್ತಿದೆ. KG ID ನಂಬರ್ ಹಾಕ್ತೀವಿ, ನಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆಮೇಲೆ ನಾವು ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ 3 ಲೈನ್ಸ್ ಕಾಣ್ತಾ ಇದೆ. ಆ 3 ಲೈನ್ಸನ್ನು ಮುಟ್ಟಿದಾಗ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಬ್ರಿಡ್ಜ್ ಕೋರ್ಸ್ ಅಂತ ಇರುತ್ತೆ. ಆ ಬ್ರಿಡ್ಜ್ ಕೋರ್ಸನ್ನು ಒತ್ತಿದಾಗ ನಮಗೆ ನೋಡಿ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಕ್ಲಾಸ್ ಯಾವುದು, ಸೆಕ್ಷನ್ ಯಾವುದು, ಸಬ್ಜೆಕ್ಟ್ ಯಾವುದು, ಇದಿಷ್ಟನ್ನು ಕೂಡ ಮತ್ತು ಯಾವಾಗ ನಾವು ಎಕ್ಸಾಮ್ ಮಾಡಿದ್ದು ಅದಷ್ಟು ಡೇಟನ್ನು ಕೂಡ ನಾವು ಹಾಕ್ಕೊಳ್ಬೇಕು. ಹಾಕ್ಕೊಂಡ ನಂತರ ಸರ್ಚ್ ಅಂತ ಹೇಳಿ ಕೊಡ್ತೀವಿ. ಸರ್ಚ್ ಕೊಟ್ಟಾಗ ನಾವು ಯಾವ್ಯಾವ ಮಕ್ಕಳು ಅದರಲ್ಲಿ ಆ್ಯಡ್ ಆಗಿರ್ತಾರೆ, ಸೊ ಅವರ ಒಂದು ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇದಿಷ್ಟು ಮಕ್ಕಳ ಹೆಸರು. ಹಾಗೆಯೇ ಇಲ್ಲಿ ಏನಾಗಿದೆ, ಎಷ್ಟು ಕ್ವೆಶ್ಚನ್ಸ್ ಇದೆ LBAಗೆ ಸಂಬಂಧಪಟ್ಟ ಹಾಗೆ ಆದಷ್ಟು ಕ್ವೆಶನ್ಸ್ ಇದು ಒಂದು ಬಾಕ್ಸ್ಗಳು ಓಪನ್ ಆಗಿರುತ್ತೆ. ಸೊ ನಾವು ಅಲ್ಲಿ ಅವರಿಗೆ ಯಾವ ಗ್ರೇಡ್ ಬಂದಿದೆ ನೆನ್ಪಿಟ್ಕೊಳ್ಳಿ, ಇದು ಪ್ರೀ ಟೆಸ್ಟ್ ಲಾಗಿನ್ ಅಷ್ಟೇ. ಪೋಸ್ಟ್ ಟೆಸ್ಟ್ ಇದು ಇನ್ನೂ ಆ್ಯಕ್ಟಿವ್ ಆಗಲಿಲ್ಲ, ಪ್ರೀ ಟೆಸ್ಟ್ ಮಾತ್ರ ಆ್ಯಕ್ಟಿವ್ ಆಗಿರುವಂಥದ್ದು. ಸೊ ಅಲ್ಲಿ ನಾವು ಅವರಿಗೆ ಯಾವ ಗ್ರೇಡ್ ಬಂದಿದೆ ಅದನ್ನು ಎಂಟರ್ ಮಾಡ್ತಾ ಹೋಗಬೇಕು. ಸೊ ಆ ರೀತಿ ಎಂಟರ್ ಮಾಡುವಾಗ ನಾವು A ಹಾಕಿದರೆ ಗ್ರೀನ್ ಶೇಡಲ್ಲಿ ಬರುತ್ತೆ, ಹಾಗೆ B ಹಾಕಿದರೆ ನಮಗಲ್ಲಿ ರೆಡ್ ಶೇಡಲ್ಲಿ ಬರುತ್ತೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಫಸ್ಟ್ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಯಾರಿಗೆ ಯಾವುದು B ಬಂದಿದೆ ಫಸ್ಟು ಎಲ್ಲದನ್ನು ಕೂಡ ಫಿಲ್ ಮಾಡ್ಕೊಳ್ಳುವಂಥದ್ದು. ಆಮೇಲೆ ನಾವು ಉಳಿದದ್ದು ಬಾಕ್ಸ್ಗಳಿಗೆಲ್ಲ A ಹಾಕೋದು, ಅದು ತುಂಬ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಆ ರೀತಿ ಹಾಕ್ತಾ ಹೋಗ್ತೀನಿ. ಫಸ್ಟು B ಮಾತ್ರ ಫಿಲ್ ಮಾಡ್ಕೊಳ್ತಾ ಇದ್ದೀನಿ, ಆಮೇಲೆ ನಾನು A ಅನ್ನು ಹಾಕ್ತಾ ಇದ್ದೀನಿ. ಸೊ ಈ ರೀತಿ ಮಾಡಿಕೊಂಡ್ರೆ ನಮ್ಮ ಕೆಲಸ ಆ್ಯಕ್ಟಿವ್ ಆಗುತ್ತೆ. ನಮ್ಮ ಸ್ಕೂಲಲ್ಲಿ ಮಕ್ಕಳು ಕಡಿಮೆ ಇರೋದ್ರಿಂದ ನನಗೆ ಈ ರೀತಿ ಆಗುತ್ತೆ. ಬಟ್ ನಿಮ್ಮ ಸ್ಕೂಲ್ಗಳಲ್ಲಿ ಮಕ್ಕಳು ಜಾಸ್ತಿ ಇದ್ದಾಗ ನೀವು ಒಬ್ಬೊಬ್ಬರದ್ದೇ ಗ್ರೇಡನ್ನು ಆ್ಯಡ್ ಮಾಡ್ತಾ ಹೋದರೆ ನಿಮಗೆ ಹೇಗೆ ಬೆಟರ್ ಅನಿಸುತ್ತೆ ನೀವು ಆ ರೀತಿ ಮಾಡ್ಬೋದು. ಸೊ ಇಲ್ಲಿ ನಾನು ಫಸ್ಟು B ಇರೋದನ್ನೆಲ್ಲ ಹಾಕ್ಕೊಂಡು ನೆಕ್ಸ್ಟ್ A ಹಾಕ್ತಾಯಿದ್ದೀನಿ. ಅಕಸ್ಮಾತ್ ನಾವೇನಾದ್ರೂ ಒಂದೊಂದು ಬಾಕ್ಸನ್ನು ಖಾಲಿ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಸೊ ಈ ರೀತಿ ಎಲ್ಲ ನಾವು ಬಾಕ್ಸ್ಗಳಿಗೆ ನೋಡಿ A ಅನ್ನು ಹಾಕ್ಕೊಳ್ಬೇಕು. ಇಲ್ಲಿ 7th ಸ್ಟ್ಯಾಂಡರ್ಡಿನ ಒಂದು ಸಬ್ಜೆಕ್ಟ್ಸ್ಗಳಿಗೆ ನೋಡಿದಾಗ ಅಲ್ಲಿ ಕೇವಲ 5 ಗ್ರೇಡನ್ನು ಹಾಕೋದಕ್ಕೆ ಮಾತ್ರ ಆಪ್ಷನನ್ನು ಬಿಟ್ಟಿದ್ದಾರೆ. ನಾವು ಅದನ್ನು ಹೇಗೆ ತೊಗೊಳ್ಬೋದಪ್ಪ ಅಂತೇಳಿದ್ರೆ, ಫಸ್ಟ್ 2ಗೆ 1 ಗ್ರೇಡ್, ನೆಕ್ಸ್ಟ್ 2ಗೆ 1 ಗ್ರೇಡ್, ಆ ರೀತಿಯಾಗಿ ತೊಗೊಳ್ಬೋದು. ಎರಡಕ್ಕೂ B ಇದ್ದಾಗ B ಹಾಕುವಂಥದ್ದು, B ಇದ್ದಾಗ A ಹಾಕುವಂಥದ್ದು. ಸೊ ನಾವು ಈ ರೀತಿಯಾಗಿಯೂ ಕೂಡ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ ನೀವೀಗ ನೋಡಿ, ನಾನು ಇದಿಷ್ಟನ್ನು ಕೂಡ ಎಲ್ಲದಕ್ಕೂ ಕೂಡ A ಅನ್ನು ಹಾಕಿದ್ದೀನಿ. ಮತ್ತು ಯಾವುದಕ್ಕೆ B ಬೇಕು ಬೈ ಮಿಸ್ಟೇಕ್ ಹಾಕಿದರೆ ನಾವು ಅದನ್ನು ಚೇಂಜ್ ಮಾಡ್ಕೊಳ್ಬೋದು. ಅದು ಅಲ್ಲಿ ಸೇವ್ ಆಗೋದಿಲ್ಲ. ನಮ್ಮ ಫುಲ್ ಫೈನಲ್ ಸೇವ್ ಅನ್ನೋ ಕೊಡೋವರೆಗೂ ಕೂಡ ನಾವು ಅದನ್ನು ಚೇಂಜಸನ್ನು ಮಾಡ್ಕೊಳ್ತಾ ಇರ್ಬೋದು. ಈಗ ನೋಡಿ, ನಾನು ಅರ್ಧ ಮಾತ್ರ ಇಲ್ಲಿ ಎಂಟರ್ ಮಾಡಿದ್ದೀನಿ. ಈಗ ನಾನು ಸೇವ್ ಅಂತ ಹೇಳಿ ಕೊಡ್ತೀನಿ. ಸೇವ್ ಅಂತ ಕೊಟ್ಟ ನಂತರ ನೋಡ್ತಾ ಇರ್ಬೋದು, ನೋಡಿ ಸೇವ್ಡ್ ಸಕ್ಸಸ್ಫುಲಿ ಅಂತ ಹೇಳಿ ಬಂತು. ಸೊ ಅದಷ್ಟು ಆದ ಮೇಲೆ ಮತ್ತೆ ನಾನು ರಿಟರ್ನ್ ಹೋಗ್ತೀನಿ. ನೋಡಿ ಆ 3 ಲೈನ್ಸ್ ಅಂತ ಹೇಳಿದೆಲ್ಲ ಮೇಲೆ ಕಾಣಿಸುತ್ತೆ. ಅಲ್ಲಿ ಪೋಸ್ಟ್ ಟೆಸ್ಟ್ ಯಾರ್ಯಾರಿಗಿದೆ ಅಂತ ಹೇಳಿ ಕೆಳಗಡೆ ಪೋಸ್ಟ್ ಟೆಸ್ಟ್ ವ್ಯೂ ಓನ್ಲಿ ಅಂತ ಇದೆ. ಸೊ ಅಲ್ಲಿ ಎಲ್ಲರ ಹೆಸರು ಕೂಡ ಬರ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಎಷ್ಟು ಫಿಲ್ ಆಗಿದೆ ಅಂತ ನೋಡುವಾಗ ಬಾಕ್ಸಸ್ ಖಾಲಿ ಇರೋದು ನಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ಮತ್ತೆ ನಾವು ಏನು ಮಾಡಬೇಕು, ಯಾವುದನ್ನು ಬಿಟ್ಟಿದ್ದೀವಿ ನಾವು ಫಿಲ್ ಮಾಡ್ಕೊಳ್ಬೋದು. ಫೈನಲ್ ಸೇವ್ ಅಂತ ಹೇಳಿ ಏನಿದೆ ಅದನ್ನು ನಾವು ಈಗಲೇ ಪ್ರೆಸ್ ಮಾಡುವ ಹಾಗಿಲ್ಲ. ಏನಾದರೂ ಚೇಂಜಸ್ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಅಲ್ಲಿ ಕಂಪ್ಲೀಟಾಗಿ ಎಲ್ಲದೂ ಕೂಡ ಓಕೆ ನಾವು ಹಾಕಿರೋ ಗ್ರೇಡ್ ಅಂತಂದರೆ ಮಾತ್ರ ನಾವು ಅದನ್ನು ಫೈನಲ್ ಸಬ್ಮಿಷನನ್ನು ಕೊಡ್ಬೋದು. ಅಷ್ಟೋ ತನಕ ಜಸ್ಟ್ ಸೇವ್ ಅಂತ ರೆಡ್ ಮಾರ್ಕಲ್ಲಿ ಏನಿದೆ ಅದನ್ನು ಮಾತ್ರ ನಾವು ಕ್ಲಿಕ್ ಮಾಡಬೇಕು. ಸೊ ಈಗ ಸೇವ್ ಅಂತ ಕೊಟ್ಟಾಯಿತು. ಈಗ ನೋಡಿ, ಇಲ್ಲಿ ಪೋಸ್ಟ್ ಟೆಸ್ಟ್ ವ್ಯೂ ಓನ್ಲಿ ಅಂತ ಕೊಟ್ಟಾಗ ನೋಡಿ ಯಾರಿಗೆ ಪೋಸ್ಟ್ ಟೆಸ್ಟ್ ಇದೆ ಅದನ್ನು ಮಾತ್ರ ಇಲ್ಲಿ ಶೋ ಆಗುತ್ತೆ. ಸೊ ಪೋಸ್ಟ್ ಟೆಸ್ಟಲ್ಲಿ ಅವರು A ಗ್ರೇಡನ್ನು ತೊಗೊಳ್ಬೇಕು, ಇಲ್ಲಾಂದರೆ ಅವರು ಆಟೋಮೆಟಿಕಲಿ FLN ಸ್ಟೂಡೆಂಟ್ ಆಗ್ತಾರೆ ಅವರು. ಸೊ ಇಲ್ಲಿ ನೋಡಿ, ಮತ್ತೆ ನಾನು ಏನು ಮಾಡ್ತಾ ಇದ್ದೀನಿ, ರಿಟರ್ನ್ ಬಂದೆ, ಅದು ಸೇವ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕಲ್ವ. ಈಗ ನಾನು ಲೆಸನ್ ಪ್ಲ್ಯಾನ್ಗೆ ಹೋದೆ, ನೆಕ್ಸ್ಟ್ ಮತ್ತೆ ನಾನು ಬ್ರಿಡ್ಜ್ ಕೋರ್ಸ್ಗೆ ಬಂದೆ, ಮತ್ತೆ ನಾನು ಅದೇ ಕ್ಲಾಸನ್ನು ಹಾಕ್ತಾ ಇದ್ದೀನಿ. 5th ಸ್ಟ್ಯಾಂಡರ್ಡ್ ಯಾವ ಒಂದು ಗ್ರೂಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಸಬ್ಜೆಕ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಸೆಕ್ಷನ್ ಹಾಕಿದ್ದೇನೆ, ಹಾಗೆ ಡೇಟ್ ಕೂಡ ಅದನ್ನೇ ಕೊಟ್ಟಿದ್ದೀನಿ. ಸೆಟ್ ಅಂತ ಕೊಟ್ಟಾದಮೇಲೆ ಸರ್ಚ್ ಅಂತ ಕೊಟ್ಟಾಗ ಇದು ಸೇವ್ ಆಗಿದೆ ನೋಡಿ, ಎಲ್ಲದೂ ಕೂಡ ಸೇವ್ ಆಗಿದೆ. ಇದಿಷ್ಟು ಕೂಡ ನಾವು ಮಾಡಬೇಕಾಗಿರುವಂತಹ ಕೆಲಸ. ಸೊ ಇದಿಷ್ಟು ನೀವು ಮಾಡಿದ್ದೀರಾ ಅಂತಂದರೆ ನಿಮ್ಮ ವರ್ಕ್ ಕಂಪ್ಲೀಟ್ ಅಂತ ಹೇಳ್ತಾ ಈ ಚಿಕ್ಕದಾದ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.